ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಒಂದು ಸಿಂಪಲ್ ಬ್ರೀಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಿಸೈನು ಸಿಂಪಲ್ ಸ್ಯಾರಿಗೂ ಅಥವಾ ಗ್ರ್ಯಾಂಡ್ ಸ್ಯಾರಿಗೂ ಯಾವ ಸ್ಯಾರಿಗೂ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಒಂದು ಒಳ್ಳೆ ಲುಕ್ ಕೊಡುತ್ತೆ. ಮತ್ತು ಬಿಗಿನರ್ಸ್ ಕೂಡ ಆರಾಮಾಗಿ ಡಿಸೈನ್ನ ಹಾಕ್ಕೊಬೋದು, ತುಂಬ ಈಸಿಯಾಗಿದೆ. ಈ ಡಿಸೈನ್ನ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಈ ಡಿಸೈನ್ ಹೇಗೆ ಹಾಕೋದು ಅಂತಂದ್ಬಿಟ್ಟು ನೋಡೋಣ. ಮೊದಲಿಗೆ ನಾನಿಲ್ಲಿ 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. 6 ಎಳೆ ಥ್ರೆಡ್ ತೊಗೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ತಗೊಳ್ಳೋ ಹಾಗೆ 10 ನಂಬರ್ದು ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ಮತ್ತು ಈ ಡಿಸೈನ್ ಹಾಕೋದಕ್ಕೆ ಸ್ಯಾರಿನ ಸೀದಾ ಇಟ್ಕೊಬೇಕು. ನೋಡಿ ಈ ಥರ ಸೀದಾ ಇಟ್ಕೊಂಡಿದ್ದೀನಿ. ಇವಾಗ ಸ್ಯಾರಿ ಹಿಂಭಾಗಕ್ಕೆ ಹೀಗೆ ನಾಟಿಟ್ಟು ಲಾಕ್ ಮಾಡ್ಕೊಬೇಕು. ಹಿಂಭಾಗದಿಂದ ಥ್ರೆಡ್ ತೊಗೊಂಬಂದು ನೀಡಲಲ್ಲಿ ಈ ಥರ ಇವಾಗ ಈ ರೀತಿ ಲಾಕ್ ಮಾಡ್ಕೊತೀನಿ. ನಾನಿಲ್ಲಿ 2 ಸಲ ಲಾಕ್ ಮಾಡ್ಕೊತೀನಿ. ನೋಡಿ ಪಕ್ಕದಲ್ಲೇನೆ ಇನ್ನೊಂದು ಸಲ ಅದೇ ರೀತಿ ಲಾಕ್ ಮಾಡಿಕೊಂಡು 2 ಸಲ ಲಾಕ್ ಆದಾದಮೇಲೆ ಇವಾಗ ಚೈನ್ ಹಾಕ್ಕೊತೀನಿ. ನೋಡಿ 1 2 3 4 ಚೈನ್ ಹಾಕ್ಕೊಂಡು ಇವಾಗ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು. 4 ಚೈನ್ ಹಾಕ್ಕೊಂಡು ಹೀಗೆ ಲಾಕ್ ಮಾಡ್ಕೊತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಾದ್ಮೇಲೆ ಇವಾಗ ಒಂದು ಬೀಡ್ಸ್ ಹಾಕ್ಕೊಬೇಕಿಲ್ಲಿ. ಇವಾಗ ಒಂದು ಬೀಡ್ ಹಾಕ್ಕೊತೀನಿ. ನಾನಿಲ್ಲಿ ರೌಂಡ್ದು ಕ್ರಿಸ್ಟಲ್ ಬೀಡ್ ತಗೊಂಡಿದ್ದೀನಿ. ನೀವು ಬೇಕಾದರೆ ರೌಂಡ್ ಬೀಡು ಯಾವುದಾದ್ರೂ ಪರವಾಗಿಲ್ಲ, ಕ್ರಿಸ್ಟಲ್ ಆದರೂ ಪರವಾಗಿಲ್ಲ, ನಾರ್ಮಲ್ ಬೀಡ್ ಆದರೂ ಪರವಾಗಿಲ್ಲ. ಹೀಗೆ ಬೀಡ್ ಹಾಕ್ಕೊಂಡು ಬೀಡನ್ನ ಒಂದ್ಸಲಿ ಲಾಕ್ ಮಾಡಿ ಇವಾಗ ಸ್ಯಾರಿಗೆ ಲಾಕ್ ಮಾಡಬೇಕು. ಬೀಡ್ ಹಾಕಾದ್ಮೇಲೆ ಬೀಡನ್ನ ಒಂದ್ಸಲಿ ಲಾಕ್ ಮಾಡಾದ್ಮೇಲೆ ಸ್ಯಾರಿಗೆ ಲಾಕ್ ಮಾಡ್ಕೊಬೇಕು. ಇವಾಗ ಈ ರೀತಿ ಲಾಕ್ ಮಾಡಾದ್ಮೇಲೆ ಮತ್ತೆ 4 ಚೈನ್ ಹಾಕ್ಕೊಬೇಕು. ನೋಡಿ 1 2 3 4 ಚೈನ್ ಹಾಕ್ಕೊಂಡು ಈ 4 ಚೈನು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಯಾರಿಗೆ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಫಸ್ಟ್ ಸ್ಟೆಪ್ಪು ತುಂಬ ಈಸಿ ಇದೆ. 4 ಚೈನು ಮತ್ತು ಒಂದೊಂದು ಬೀಡ್ ಹಾಕಿ ಲಾಕ್ ಮಾಡ್ಕೊಳ್ಳೋದು. 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ, ಮತ್ತು ಒಂದು ಬೀಡ್ ಹಾಕಿ ಲಾಕ್ ಮಾಡ್ಕೊಳ್ಳಿ, ಅಷ್ಟೇನೆ. ನೋಡಿ ಮತ್ತೆ ನಾನೊಂದು ಬೀಡ್ ಹಾಕಿ ಬೀಡನ್ನ ಒಂದ್ಸಲಿ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಾದ್ಮೇಲೆ 4 ಚೈನ್ ಹಾಕ್ಕೊಂಡು ಮತ್ತೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡೋದು. ಈ 4 ಚೈನ್ನ ಲಾಕ್ ಮಾಡ್ಕೊಬೇಕಾದ್ರೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡಿ, ಅಥವಾ ಸ್ವಲ್ಪ ಲೂಸ್ ಇದ್ದರೂ ಪರವಾಗಿಲ್ಲ, ಆದರೆ ಎಳೆದು ಲಾಕ್ ಮಾಡಬೇಡಿ. ತುಂಬ ಟೈಟಾಗಿ ಎಳೆದು ಲಾಕ್ ಮಾಡಿದ್ರೆ ಮತ್ತೆ ನಿಮಗೆ ಡಿಸೈನ್ ಎಲ್ಲನೂ ಫುಲ್ಲು ಫಿನಿಶ್ ಆದಾದಮೇಲೆ ಯಾವುದೇ ಡಿಸೈನ್ ಆಗಿರಲಿ ಫೋಲ್ಡ್ ಆಗೋ ರೀತಿ ಆಗ್ತಾ ಇರುತ್ತೆ. ಆದ್ದರಿಂದ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು, ಅಥವಾ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಬೇಕು. ಅದು ಬಿಟ್ಟು ಟೈಟಾಗಿ ಎಳೆದು ಲಾಕ್ ಮಾಡಬಾರ್ದು. ನೋಡಿ ನಾನಿವಾಗ ಇದೇ ರೀತಿ ಒಂದು ಬೀಡ್ಸ್ ಹಾಕ್ಕೊಂಡು ಮತ್ತೆ 4 ಚೈನ್ ಹಾಕ್ಕೊಂಡು ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ ನಾನಿಲ್ಲಿ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸೆಕೆಂಡ್ ಸ್ಟೆಪ್ಪು ಯಾವ ರೀತಿ ಹಾಕೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಸೆಕೆಂಡ್ ಸ್ಟೆಪ್ ಹಾಕೋದಕ್ಕೂ ಕೂಡ ಸ್ಯಾರಿನ ಸೀದಾ ಇಟ್ಕೊಂಡಿದ್ದೀನಿ. ಈ ಡಿಸೈನ್ಗೆ ಯಾವ ಸ್ಟೆಪ್ ಹಾಕಿದ್ರು ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು ಮತ್ತು 3ನೇ ಸ್ಟೆಪ್ಪು, 3 ಸ್ಟೆಪ್ಪಿಗೂ ಕೂಡ ಸ್ಯಾರಿನ ಸೀದಾ ಇಟ್ಕೊಂಡೇನೆ ಡಿಸೈನ್ ಮಾಡ್ಕೊಬೇಕು. ನಾನಿಲ್ಲಿ ಯಾವ ಕಲರು ಫಸ್ಟ್ ಸ್ಟೆಪ್ಪಲ್ಲಿ ಯಾವ ಕಲರ್ ಯೂಸ್ ಮಾಡಿದ್ನೋ ಥ್ರೆಡ್ನ ಅದೇ ಕಲರೇನೇ ತಗೊಂಡು ಮತ್ತು ಸ್ಯಾರಿನ ಸೀದಾ ಇಟ್ಕೊಂಡು ಲಾಕ್ ಮಾಡಿಕೊಂಡು ಸ್ಯಾರಿಗೆ ಇವಾಗ
4 ಚೈನ್ ಏನು ಹಾಕ್ಕೊಂಡಿದ್ದೆ ಈ 4 ಚೈನ್ ಗ್ಯಾಪಿಗೆ ಒಂದು ಸರಿ ಹೀಗೆ ಲಾಕ್ ಮಾಡಿಕೊಂಡು ನೋಡಿ 4 ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ 3 ಚೈನ್ ಹಾಕ್ಕೊತಾ ಇದ್ದೀನಿ. 2 3 ಚೈನ್ ಹಾಕ್ಕೊಂಡು ಇವಾಗ ಡಬಲ್ ಕ್ರೋಶ ಮಾಡ್ಕೊಬೇಕು. ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಈ 4 ಚೈನ್ ಗ್ಯಾಪ್ ಏನಿದೆ ಈ 4 ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಇವಾಗ 2 ಥ್ರೆಡ್ಡಿಗೆ ಒಂದ್ಸಲಿ ಮತ್ತು 2 ಥ್ರೆಡ್ಡಿಗೆ ಒಂದ್ಸಲಿ ಥ್ರೆಡ್ ತೆಗಿಬೇಕು. ಈ ಥರ ಡಬಲ್ ಕ್ರೋಶ ಮಾಡ್ಕೊಬೇಕು. ಇಲ್ಲಿ 4 ಕಂಬ ಬರೋ ರೀತಿ ಡಬಲ್ ಕ್ರೋಶ ಮಾಡ್ಕೊಬೇಕು. ನಾನು ಆಲ್ರೆಡಿ ಇದು 2ನೇದು ಹಾಕ್ತಾ ಇದ್ದೀನಿ. ಮತ್ತು ಇವಾಗ 3ನೇ ಡಬಲ್ ಕ್ರೋಶ ಮತ್ತು ನೀಡಲ್ ಮೇಲೆ ಥ್ರೆಡ್ ಸುತ್ತಿ 4 ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಥ್ರೆಡ್ ತೊಗೊಂಬಂದು 2 ಥ್ರೆಡ್ಡಿಗೆ ಒಂದ್ಸಲಿ ಮತ್ತು 2 ಥ್ರೆಡ್ಡಿಗೆ ಒಂದ್ಸಲಿ ನೋಡಿ 4 ಕಂಬ ಆಗಿದೆ. ನಾನು 3 ಚೈನ್ ಸ್ಟಾರ್ಟಿಂಗಲ್ಲಿ ಏನು ಹಾಕ್ಕೊಂಡಿದ್ದೆ ಅದನ್ನು ಕನ್ಸಿಡರ್ ಮಾಡ್ಕೊಬೇಕು. 4 ಕಂಬ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಇಲ್ಲಿಂದನೇ ಡೈರೆಕ್ಟು ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಇಲ್ಲಿ 4 ಚೈನ್ ಗ್ಯಾಪ್ ಏನಿದೆ ಇಲ್ಲಿಗೆ 4 ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಮತ್ತು ಇಲ್ಲಿ ಕಂಬ ಹಾಕ್ಕೊಬೇಕು. ಡಬಲ್ ಕ್ರೋಶ ಮಾಡಿಕೊಂಡು ನೋಡಿ ಸ್ಟಾರ್ಟಿಂಗಲ್ಲಿ ಮಾತ್ರ 3 ಚೈನ್ ಹಾಕ್ಕೊಂಡು 3 ಕಂಬ ಹಾಕ್ಕೊಂಡಿರ್ತೀನಿ ಡಬಲ್ ಕ್ರೋಶದಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು 4 ಕಂಬ ಹಾಕ್ಕೊಳ್ತಾ ಹೋಗಬೇಕು ಡಬಲ್ ಕ್ರೋಶದಲ್ಲಿ. ನೋಡಿ 3 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು 4 ಕಂಬ ಅದಾದಮೇಲೆ ನೋಡಿ 1 2 3 4 ಕಾಣಿಸ್ತಿದೆ ಅಂದ್ಕೊತೀನಿ. 4 ಕಂಬ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಬೇಕು. 3 ಚೈನ್ ಹಾಕ್ಕೊಂಡಾದ್ಮೇಲೆ ಡೈರೆಕ್ಟು ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ 4 ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಇವಾಗ ಮತ್ತೆ 4 ಕಂಬ ಹಾಕ್ಕೊಳ್ಳೋದು ಡಬಲ್ ಕ್ರೋಶದಲ್ಲಿ. ನೋಡಿ 2ನೇ ಕಂಬ ಮತ್ತೆ 3 4 ಕಂಬ ಹಾಕ್ಕೊಂಡು ಮತ್ತು 3 ಚೈನು ಮತ್ತು 4 ಚೈನ್ ಗ್ಯಾಪಲ್ಲಿ 4 ಕಂಬ ಹಾಕ್ಕೊಂಡು ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಳ್ಳೋದು. ನಾನು ಇದೇ ರೀತಿ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಮಾಡ್ತಾ ಬರ್ತೀನಿ. ನೋಡಿ ಇವಾಗ ಸೆಕೆಂಡ್ ಸ್ಟೆಪ್ಪು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಇವಾಗ 3ನೇ ಸ್ಟೆಪ್ಪಿಗೂ ಅಷ್ಟೇ ಸ್ಯಾರಿ ಸೀದಾ ಇಟ್ಕೊಂಡು ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಪಿಂಕ್ ಕಲರ್ ತೊಗೊಂಡಿದ್ದೀನಿ ಸ್ಯಾರಿ ಕಾಂಬಿನೇಷನ್ ನೋಡಿಕೊಂಡು. ಇವಾಗ ಸ್ಟಾರ್ಟಿಂಗಲ್ಲಿ ಒಂದ್ಸಲಿ ಥ್ರೆಡ್ನ ಲಾಕ್ ಮಾಡಿಕೊಂಡು ಹೀಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಸ್ಟಾರ್ಟಿಂಗ್ ಏನು ಚೈನ್ದು 3 ಚೈನ್ ಹಾಕ್ಕೊಂಡಿದ್ದೆ ಸೆಕೆಂಡ್ ಸ್ಟೆಪ್ಪಲ್ಲಿ 3 ಚೈನ್ ಹಾಕ್ಕೊಂಡು ಕಂಬ ಹಾಕ್ಕೊಂಡೆ. ಅಲ್ಲಿ ಒಂದ್ಸಲಿ 3 ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಲಾಕ್ ಮಾಡಿಕೊಂಡು ಇವಾಗ ಚೈನ್ ಹಾಕ್ಕೊಬೇಕು. 3 ಚೈನ್ ಹಾಕ್ಕೊಂಡು ಡೈರೆಕ್ಟು 3 ಚೈನ್ ಹಾಕ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ನಾವು ಸೆಕೆಂಡ್ನೇ ಸ್ಟೆಪ್ಪಲ್ಲಿ ಏನು 3 ಚೈನ್ ಹಾಕ್ಕೊಂಡಿದ್ನಲ್ಲ ಈ ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಹೀಗೆ ಡಬಲ್ ಕ್ರೋಶ ಮಾಡ್ಕೊಬೇಕು. ನೋಡಿ 1 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ 2ನೇ ಡಬಲ್ ಕ್ರೋಶ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಈ ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಥ್ರೆಡ್ ತಗೊಂಡು 2 ಥ್ರೆಡ್ಡಿಗೆ ಒಂದ್ಸಲಿ ಮತ್ತು 2 ಥ್ರೆಡ್ಡಿಗೆ ಒಂದ್ಸಲಿ 2ನೇ ಡಬಲ್ ಕ್ರೋಶ. ಇದು 2 ಕಂಬ ಆದಾದಮೇಲೆ ಇವಾಗ ಒಂದು ಬೀಡ್ ಹಾಕ್ಕೊತೀನಿ. ನಾನಿಲ್ಲಿ ಸಣ್ಣದು ರೌಂಡ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ.
ಬೇಕಾದರೆ ಇನ್ನು ಸ್ವಲ್ಪ ದಪ್ಪದು ಬೇಕಾದರೂ ಇಲ್ಲಿ ಹಾಕ್ಕೊಬೋದು. ನಾನಿಲ್ಲಿ ಸಣ್ಣದು ತೊಗೊಂಡಿದ್ದೀನಿ. ಸಣ್ಣದೊಂದು ರೌಂಡ್ ಬೀಡ್ಸ್ ಹಾಕಿ ಡೈರೆಕ್ಟ್ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಮತ್ತು ಡಬಲ್ ಕ್ರೋಶ ಮಾಡ್ಕೊಬೇಕು. ಬೀಡನ್ನ ಲಾಕ್ ಮಾಡಬಾರ್ದು. ನೋಡಿ, 1 ಮತ್ತು 2 ಡಬಲ್ ಕ್ರೋಶ ಮಾಡ್ಕೊಬೇಕು. ಬೀಡ್ ಹಾಕೋದಾದ್ಮೇಲೆ ಬೀಡ್ ಹಾಕೋದಕ್ಕಿಂತ ಮುಂಚೆ 2 ಡಬಲ್ ಕ್ರೋಶ ಮಾಡಿಕೊಂಡು ಬೀಡ್ ಹಾಕ್ಕೊಬೇಕು. ಮತ್ತು ಬೀಡ್ ಹಾಕಾದ್ಮೇಲೆ 2 ಡಬಲ್ ಕ್ರೋಶ ಮಾಡ್ಕೊಬೇಕು. ಸ್ಟಾರ್ಟಿಂಗ್ 3 ಚೈನ್ ಹಾಕ್ಕೊಂಡು ಡೈರೆಕ್ಟ್ ನೀಡಲ್ ಮೇಲೆ ಥ್ರೆಡ್ ಸುತ್ತಿ ಡಬಲ್ ಕ್ರೋಶ ಮಾಡ್ಕೊಬೇಕು. ನೋಡಿ, 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಸುತ್ತಿ ಈ 3 ಚೈನ್ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಡಬಲ್ ಕ್ರೋಶ ಮಾಡ್ಕೊಬೇಕು. 1 2 ಈ ರೀತಿ ಡಬಲ್ ಕ್ರೋಶ ಮಾಡಿಕೊಂಡು ಇವಾಗ ಒಂದು ಬೀಡ್ ಹಾಕ್ಕೊಬೇಕಿಲ್ಲಿ. ಇವಾಗ ಒಂದಿಲ್ಲಿ ಬೀಡ್ಸ್ ಹಾಕ್ಕೊಂಡಾದ್ಮೇಲೆ ಬೀಡನ್ನ ಲಾಕ್ ಮಾಡಬಾರ್ದು. ಡೈರೆಕ್ಟು ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಮತ್ತೆ 2 ಡಬಲ್ ಕ್ರೋಶ ಮಾಡ್ಕೊಬೇಕು. 1 2 ತುಂಬ ಈಸಿಯಾಗಿದೆ ಡಿಸೈನ್. ಬಿಗಿನರ್ಸ್ ಕೂಡ ಹಾಕ್ಕೊಬೋದು. ಬರೀ ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಕಲ್ತಿದ್ರೆ ಸಾಕು, ಆರಾಮಾಗಿ ಹಾಕ್ಕೊಬೋದು. ನೋಡಿ ಎಷ್ಟು ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನ್ ಅಂತಂದ್ಬಿಟ್ಟು. ನಾನು ಪೂರ್ತಿ ಸೀರೆಗೂ ಇದೇ ರೀತಿ ಕಂಟಿನ್ಯೂ ಮಾಡಿಬಿಟ್ಟು ತೋರಿಸ್ತೀನಿ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಮತ್ತೆ ನಾನಿಲ್ಲಿ 3 ಚೈನ್ ಗ್ಯಾಪಿಗೆ 2 ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಬೀಡ್ಸ್ ಹಾಕಿ ಮತ್ತೆ 2 ಡಬಲ್ ಕ್ರೋಶ ಮಾಡ್ಕೊತೀನಿ. ನೋಡಿ, ನಾನಿಲ್ಲಿ ಪೂರ್ತಿ ಡಿಸೈನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಈ 3 ಚೈನ್ದು ಏನು ಗ್ಯಾಪ್ ಇದೆ ಈ ಗ್ಯಾಪಲ್ಲಿ ಒಂದೊಂದು ಕುಚ್ಚು ಕಟ್ಕೊಬೋದು. ಒಂದು ಚೈನ್ ಗ್ಯಾಪ್ ಬಿಟ್ಟು ಇನ್ನೊಂದು ಚೈನಿಗೆ ಕೂಡ ಕುಚ್ಚು ಕಟ್ಕೊಬೋದು. ನಾನು ಇದು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ. ನೋಡಿ, ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿ ಬಂದಿದೆ. ನಾನಿಲ್ಲಿ 2 ಸೀರೆಗೆ ಒಂದೇ ಥರ ಡಿಸೈನ್ ಹಾಕಿದ್ದೀನಿ, ಆದರೆ ಕುಚ್ಚು ಮಾತ್ರ ಚೇಂಜ್ ಮಾಡಿದ್ದೀನಿ. ಕಲರ್ ಕಾಂಬಿನೇಷನ್ನು ಒಂದು ಕಲರಲ್ಲಿ 2 ಕುಚ್ಚು ಕಟ್ಟಿದ್ದೀನಿ ಒಂದು ಸೀರೆಗೆ, ಮತ್ತು ಇನ್ನೊಂದು ಸೀರೆಗೆ ಒಂದು ಕುಚ್ಚು ಒಂದು ಕಲರು ಮತ್ತು ಇನ್ನೊಂದು ಕುಚ್ಚು ಇನ್ನೊಂದು ಕಲರ್, ಆ ರೀತಿ ಕಟ್ಟಿದ್ದೀನಿ. ಯಾವ ರೀತಿ ಕಟ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಕುಚ್ಚು ಕಟ್ತಲೇ ಇದ್ದರೂ ಕೂಡ ಚೆನ್ನಾಗೇ ಇರುತ್ತೆ. ನೀವು ಒಂದ್ಸಲ ಈ ಥರ ಡಿಸೈನ್ನ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನೂ ಹೆಚ್ಚು ಹೊಸ ಡಿಸೈನ್ಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.